ಮಗ, 5 ವರ್ಷಗಳಿಂದ TVSನಲ್ಲೇ ಕೆಲಸ ಮಾಡ್ತಿದ್ದೀನಿ. ಆದರೆ ಇನ್ನೂ ಕೈಯಲ್ಲಿ ಉಳಿವು ಅನ್ನೋದೇ ಇಲ್ಲ. ಯೋಚಿಸಿದ್ಯಾ? TVS ಕಂಪ್ನಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಆದರೆ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಕಂಪ್ನಿ ಬೆಳೆದಿದೆ, ನಮ್ಮ ಹಣ ಮಾತ್ರ ಬೆಳೀಲಿಲ್ಲ. ನಿಜ ಮಗ, ಪ್ರತಿದಿನ 9 ರಿಂದ 5 ದುಡಿತಾ, ತಿಂಗಳ ಕೊನೆಯಲ್ಲಿ ಸಂಬಳವೆಲ್ಲ EMI, ಮನೆ ಖರ್ಚಿಗೆ ಹೋಗ್ಬಿಡುತ್ತೆ. ಹೀಗೆ ಎಷ್ಟು ದಿನ? ನಮ್ಮ ಆರ್ಥಿಕ ಜೀವನ ಬದಲಾಗೋ ದಾರಿ ಏನು? ಅದಕ್ಕೆ ಒಂದು ದಾರಿ ಇದೆ. ಈ ವಿಡಿಯೋ ಒಮ್ಮೆ ನೋಡು. ಫೈನಾನ್ಷಿಯಲ್ ನಾಲೆಡ್ಜ್ ಸಿಗುತ್ತೆ, ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಸಿಗುತ್ತೆ. ನಮಸ್ತೆ ಕರ್ನಾಟಕ. TVS ಎಂಪ್ಲಾಯೀಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯೋಚನೆ ಮಾಡಿ, ಲಾಸ್ಟ್ 6 ವರ್ಷದಿಂದ ನೀವು ಅದೇ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಬಟ್ ನೀವು ಲೈಫಲ್ಲಿ ಏನಾದ್ರು ಮೇಲಕ್ಕೆ ಬಂದಿದ್ದೀರಾ ಅಂತ ನಿಮ್ಮನ್ನ ಒಂದ್ಸತಿ ಪ್ರಶ್ನೆ ಕೇಳ್ಕೊಳ್ಳಿ. ನೀವು ದುಡಿತಾ ಇರುವಂತ ಕಂಪನಿ TVS ಮೋಟರ್ಸ್ ಯಾವ ಮಟ್ಟದಲ್ಲಿ ಬೆಳೆದಿದೆ? 80 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು. ಆಫ್ರಿಕಾದಲ್ಲಿ TVS ಅಂದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ. ನೀವ್ ಯಾಕೆ ಬೆಳಿಲಿಲ್ಲ? ಬಿಕಾಸ್ ಆಫ್ ಪುವರ್ ಫೈನಾನ್ಷಿಯಲ್ ಪ್ಲಾನಿಂಗ್. ದುಡ್ಡನ್ನ ಉಳಿಸ್ಬೇಕು, ನಮ್ ಕಂಪನಿ ಬೆಳೀತಾ ಇದೆ, ನಮ್ ಕಂಪನಿ ಮೇಲೆ ದುಡ್ಡು ಹಾಕ್ಬೇಕು ಅನ್ನೋಂತ ನಾರ್ಮಲ್ ಕಾಮನ್ ಸೆನ್ಸ್ ಸಹ ನಮ್ಗೆ ಇರ್ಲಿಲ್ಲ. ಜಸ್ಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಈ ಕಂಪನಿ ಏನಾಯ್ತು ಲಾಸ್ಟ್ 6 years ಇಂದ? ಈ ಕಂಪನಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ ಅನ್ಇಮ್ಯಾಜಿನಬಲ್. ನೀವು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. TV ಸುಂದರ್ರಾಮ್ ಅಯ್ಯಂಗಾರ್ ಇವರು ಹುಟ್ಟಿದ್ದು 1877ರಲ್ಲಿ ತಮಿಳುನಾಡಲ್ಲಿ ಹುಟ್ಟುತ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಲಾಯರ್ ವೃತ್ತಿ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ, ಬ್ಯಾಂಕ್ ಎಂಪ್ಲಾಯ್ ಆಗಿ. 1911 ಅಲ್ಲಿ ಬ್ರಿಟಿಷ್ ಇಂಡಿಯನ್ಸ್ ನ ಲೇ ಆಫ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ರಿಸರ್ವೇಶನ್, ಬ್ರಿಟಿಷ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಬೇಕಂತ ರೂಲ್ಸ್ ಗಳು ಬರುತ್ತೆ. ಅದರಿಂದ ಫ್ರಸ್ಟ್ರೇಟ್ ಆಗಿ ಇವ್ರು ಏನ್ ಮಾಡ್ತಾರೆ, ಬ್ಯಾಂಕಿಂಗ್ ಕೆಲಸ ಬಿಟ್ಟು ಮಧುರೈಯಲ್ಲಿ ಒಂದು 2 ಬಸ್ ನ ಲಾಂಚ್ ಮಾಡ್ತಾರೆ. ಆ ಬಸ್ ನ ಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಅದಾದ್ಮೇಲೆ ಇವ್ರಿಗೆ ಅನ್ಸುತ್ತೆ ಸಮಥಿಂಗ್, ಒಂದು ಆಟೋ ಪಾರ್ಟ್ಸ್, ಆಟೋ ರಿಲೇಟೆಡ್ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು, ಆಟೋ ರಿಲೇಟೆಡ್ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ. ಸೊ ನಿಧಾನಕ್ಕೆ ಒಂದು ಆಟೋ ಪಾರ್ಟ್ಸ್ಗಳಲ್ಲಿ ಒಂದು ಒಳ್ಳೆ ಹೆಸರನ್ನ ಗಳಿಸ್ತಾರೆ. ಅದಾದ್ಮೇಲೆ ಇವರು ಲೈಫೇ ಚೇಂಜ್ ಆಗುತ್ತೆ. ಸೊ 1962 ಅಲ್ಲಿ ಆಟೋ ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾ ಇರುವಂತ ಕಂಪನಿ ನಿಧಾನಕ್ಕೆ 1979 ಅಲ್ಲಿ TVS ಮೋಟರ್ಸ್ ಅನ್ನೋ ಕಂಪನಿನ ಸ್ಟಾರ್ಟ್ ಮಾಡೇ ಬಿಡುತ್ತೆ. ಒಂದು TVS 50 ನೀವು ನೋಡಿದ್ದೀರಾ, ವರ್ಲ್ಡ್ ಫೇಮಸ್ ಅದು. ಇಂಡಿಯಾದಲ್ಲಂತೂ ತುಂಬಾ ಜನಗಳ ಮನೆಯಲ್ಲಿ ಇದ್ದಿದ್ದಂತ ಬ್ರ್ಯಾಂಡ್ ಅದು TVS 50. TVS 50 ಬ್ರ್ಯಾಂಡ್ ಒಂದು ಮೊಪೆಟ್ ಲಾಂಚ್ ಮಾಡ್ತಾರೆ. ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ. ಅಲ್ಲಿಂದ ಒಂದು ಬಿಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ TVS ಕಂಪನಿಗೆ. ಅದಾದ್ಮೇಲೆ TVS ಅವರು ಸುಜುಕಿ ಜೊತೆ ಟೈಪ್ ಮಾಡ್ಕೊಳ್ತಾರೆ. TVS ಸುಜುಕಿ ಬೈಕ್ ನ ಲಾಂಚ್ ಮಾಡ್ತಾರೆ. 2001 ಆದ್ಮೇಲೆ ಕಂಪ್ಲೀಟ್ಲಿ ಸುಜುಕಿಯಿಂದ ಇವರು ಸಪರೇಟ್ ಆಗಿ TVS ಅಂತ, TVS ಮೋಟರ್ಸ್ ಕಂಪನಿ ಅಂತಾನೆ ಕಂಪ್ಲೀಟ್ಲಿ ಓನ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಬ್ರ್ಯಾಂಡ್ಗಳು ನೀವು ನೋಡಿರ್ತೀರಾ, ಇವತ್ತು ಸಹ ಬೋರ್ಡ್ ಮೇಲೆ TVS iQube, ಜುಪಿಟರ್, TVS ಆಟೋಸ್ ನೋಡಿರ್ತೀರಾ. TVS ರೋನಿಯನ್ ಅಂತ ಒಂದು ಬೈಕ್ ಬಂದಿದೆ, ವಿಚ್ ಇಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ಇವತ್ತಿಗೂ TVS ಕಂಪನಿ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಅವರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್. ಒಂದು ಫೀಲ್ಡ್ ಅನ್ನ ಇಟ್ಕೊಳ್ತಾರೆ TVS ಕಂಪನಿಯವರು. ಆಟೋ ಪಾರ್ಟ್ಸು ನಿಧಾನಕ್ಕೆ ಆಟೋಮೊಬೈಲ್ಸ್ ಬರ್ತಾರೆ. ಸೊ ಎಸ್ಪೆಷಲಿ ದ ಸ್ಕೂಟರ್ ಬಿಸ್ನೆಸ್ ಅಲ್ಲಿ ಇವತ್ತು ಒನ್ ಆಫ್ ದ ಲೆಜೆಂಡ್ ಅಂತಾನೆ ಹೇಳ್ಬೋದು. ಈ TVS ಮೋಟರ್ಸ್ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಕಾರಣ ಏನಂದ್ರೆ 80 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು. ಇವರು ಬೈಕ್ಗಳಿಗೆ ನಮ್ಮ ದೇಶದಲ್ಲಿ TVS ಎತ್ಕೊಬರ ಅಂತಾರೆ, ಬಟ್ ಆ ಆಫ್ರಿಕಾದಲ್ಲಿ TVS ಅಂದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ. TVS ಮೋಟರ್ ಸೈಕಲ್ಗಳನ್ನ ನೀವು ಗಲ್ಲಿಯಲ್ಲೂ ನೋಡ್ಬೋದು. ಅಷ್ಟು ಬ್ರ್ಯಾಂಡ್ ಮಾಡಿರೋದೇ TVS. ಇವ್ರಿಗೆ ಕಾಂಪಿಟೇಟರ್ ಆಗಿ ಬಜಾಜ್ ಇರ್ಬೋದು, ಹೀರೋ ಇರ್ಬೋದು, ಹೋಂಡಾ ಇರ್ಬೋದು, ಬಟ್ ಸ್ಟಿಲ್ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಟ್ರಸ್ಟ್ ವರ್ತಿ ನಾನು ಕಂಡಿರೋದು TV ಸುಂದರ್ರಾಮ್ ಅಯ್ಯಂಗಾರ್ ಅಲ್ಲಿ. ಅವರು ಎಥಿಕ್ಸ್ ನ ಉಳಿಸ್ಕೊಂಡಿದ್ದಾರೆ. ಈ ಕಂಪನಿ ಬಾರ್ಡರ್, ನಮ್ಮ ಕರ್ನಾಟಕದ ಬಾರ್ಡರ್ ಹೊಸೂರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಎಥಿಕಲ್ ಕಂಪನಿ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಫೌಂಡೇಶನ್. TV ಸುಂದರ್ರಾಮ್ ಅಯ್ಯಂಗಾರ್ ಅವ್ರು ಹಾಕಿರೋ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇವತ್ತು ಈ ಕಂಪನಿ ಇಡೀ ಪ್ರಪಂಚದಲ್ಲೇ ಗಮನ ಸೆಳೀತಾ ಇರುತ್ತೆ. ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರುವಂತ ಕಂಪನಿ ಆಯ್ತು. ನಾನು ಹೇಳೋದು, ಯಾರೇ ಒಬ್ರು ನೀವು ಒಂದು ಬಿಸ್ನೆಸ್ ಕಟ್ಟಬೇಕು, ನಾನೇನೋ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಕೋರ್ ಎಥಿಕ್ಸ್ಗಳನ್ನ ಬಿಡಬೇಡಿ. ನೀವು ಸಕ್ಸಸ್ ಆಗ್ತೀರಾ ಇಲ್ಲೋ ಗೊತ್ತಿಲ್ಲ, ಅದು ದೇವ್ರಿಗೆ ಬಿಟ್ಟಿದ್ದು. ಸೊ ನಾನು ಹೇಳೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಉಳಿಸ್ಕೊಂಡ್ರೆ ನಿಮ್ಮ ಕಂಪನಿನೂ ನೆಕ್ಸ್ಟ್ TVS ಆಗ್ಬೋದು ಅಂತ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಇವಾಗ TVS ಬಗ್ಗೆ ಜಸ್ಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಈ ಕಂಪನಿ ಏನಾಯ್ತು ಲಾಸ್ಟ್ 6 years ಇಂದ? ಈ ಕಂಪನಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ.
ಟಿ ವಿ ಎಸ್ ಎಂಪ್ಲಾಯೀಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯೋಚನೆ ಮಾಡಿ, ಲಾಸ್ಟ್ 6 ವರ್ಷದಿಂದ ನೀವು ಅದೇ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಅದೇ ಗ್ರೀಸು ಅದೇ ನಟ್ಟು ಬೋಲ್ಟು ತಿರುಗಿಸ್ತಾ ಇದ್ದೀರಾ. ಬಟ್ ನೀವು ಲೈಫಲ್ಲಿ ಏನಾದ್ರು ಮೇಲಕ್ಕೆ ಬಂದಿದ್ದೀರಾ ಅಂತ ನಿಮ್ಮನ್ನ ಒಂದ್ಸತಿ ಪ್ರಶ್ನೆ ಕೇಳ್ಕೊಳ್ಳಿ. ಬಟ್ ನೀವು ದುಡಿತಾ ಇರೋವಂಥ ಕಂಪನಿ ಟಿ ವಿ ಎಸ್ ಮೋಟರ್ಸು ಯಾವ ಮಟ್ಟದಲ್ಲಿ ಬೆಳೆದಿದೆ, ನೀವು ಯಾಕೆ ಬೆಳಿಲಿಲ್ಲ? ಬಿಕಾಸ್ ಆಫ್ ಪುವರ್ ಫಿನಾನ್ಷಿಯಲ್ ಪ್ಲಾನಿಂಗ್. ಈ ದುಡ್ಡನ್ನ ಉಳಿಸ್ಬೇಕು, ನಮ್ಮ ಕಂಪನಿ ಬೆಳೀತಾ ಇದೆ, ನಮ್ಮ ಕಂಪನಿ ಮೇಲೆ ದುಡ್ಡು ಹಾಕ್ಬೇಕು ಅನ್ನೋಂಥ ನಾರ್ಮಲ್ ಕಾಮನ್ ಸೆನ್ಸ್ ಸಹ ನಮಗೆ ಇರಲಿಲ್ಲ. ಅದಕ್ಕೆ ಇವತ್ತು ನಾವು ಕಷ್ಟದಲ್ಲಿ ಕೂತಿರೋದು. ಯೋಚನೆ ಮಾಡಿ, ನಾನು ಒಬ್ಬ ಟಿ ವಿ ಎಸ್ ಎಂಪ್ಲಾಯ್ ಆಗಿ ಜಸ್ಟ್ ನಾನು ತಿಂಗಳಿಗೆ 5 ಶೇರು, ಜಸ್ಟ್ 5 ಶೇರು, ಒಂದು ಶೇರ್ ಎಷ್ಟಿತ್ತು ಗೊತ್ತಾ? 10 ರೂಪಾಯಿ, 20 ರೂಪಾಯಿ. ಸೊ ನೋಡಿ, ಶೇರಿನ ರೇಟ್ಗಳನ್ನು ಸಹ ನೋಡೋಣ ಇಲ್ಲಿ. ಒಂದು ಟಿ ವಿ ಎಸ್ ಕಂಪನಿ ಎಂಪ್ಲಾಯ್ ಆಗಿ ಜಸ್ಟ್ ನಾನು ತಿಂಗಳಿಗೆ ಹೊಸೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್, ಹೊಸೂರಿಂದ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋರು ಹೇಳ್ತಾ ಇರೋದು. ಹೊಸೂರಿಂದ ನಾನು ದಿನಾ ಹೋದೆ, ಬ್ಯಾಗ್ ಎತ್ಕೊಂಡು ಹೋದೆ, ಆ ಕಂಪನಿಯಲ್ಲಿ ಕೆಲಸ ಮಾಡಿದೆ, ಟಿ ವಿ ಎಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ನೋಡ್ತಾ ಇದ್ದೀನಿ, ನನ್ನ ಕಂಪನಿ ಬೆಳೀತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಬೆಳೆಯೋರನ್ನ ನೋಡಿ ನಾವು ಏನು ಮಾಡ್ಕೊಳ್ತೀವಿ, ಬೆಳೀತಾ ಇದ್ದಾರೆ ಬಿಡಪ್ಪ, ಏನೋ ಇವರೇನೋ ದೊಡ್ಡವರು ಬೆಳೀತಾರೆ, ನಾವೆಲ್ಲ ಸಣ್ಣವರು, ನಾವು ನಾರ್ಮಲ್ ಕೂಲಿ ಮಾಡೋರು, ನಾವು ಡೈಲಿ ಲೇಬರ್ಸು, ನಾವು ಹೆಂಗೆ ಬೆಳೆಯೋಕ್ಕಾಗುತ್ತೆ? ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಬಿಕಾಸ್ ಆಫ್ ಹಾಫ್ ನಾಲೆಜ್. ಇಲ್ಲ, ನಾಲೆಜೇ ಇಲ್ಲ. ನಾಲೆಜ್ ಇಲ್ಲ ಅಂದರೆ ನೀವು ಲೈಫ್ ಲಾಂಗ್ ಅದೇ ಕಂಪ್ನಿಯಲ್ಲಿ ಹಾಗೆ ಇರ್ತೀರ. ಸ್ವಲ್ಪ ನೀವು ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಸುತ್ತಮುತ್ತ ಜನ ಬೆಳೀತಾ ಇದ್ದಾರೆ ಅಂದರೆ ಅವ್ರ ಜೊತೆ ಸೇರ್ಕೊಳ್ಳಿ, ತುಳಿಯೋದಕ್ಕೆ ಟ್ರೈ ಮಾಡಬೇಡಿ. ತುಳಿದ್ರೆ ನೀವು ಅವರು ಬಿಡ್ದೋಗ್ತಾರೆ, ನೀವು ಬಿದ್ದೋಗ್ತೀರಾ. ಸೊ ಫಸ್ಟ್ ಆಫ್ ಆಲ್ ದುಡಿಯೋಕ್ಕೂ ಆಗಲ್ಲ. ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ತುಳಿಬೇಕಾದ್ರೆ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಬರ್ಬೇಕು, ಸಣ್ಣ ವ್ಯಕ್ತಿ ಹೋಗಿ ಹಿಂಗೆ ತುಳಿಯೋಕ್ಕಾಗತ್ತೆ. ಬೆಳೀತಾ ಇದ್ದಾರೆ ಅಂದರೆ ನೀವೇನು ಮಾಡಬೇಕಾಗಿತ್ತು? ಜಸ್ಟ್ ಉದಾಹರಣೆ ಹೇಳ್ತಿರೋದು, ಒಂದು ಟಿ ವಿ ಎಸ್ ಕಂಪನಿ ಎಂಪ್ಲಾಯ್ ಆಗಿ ನೀವು ಟಿ ವಿ ಎಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಿ 20-25 ವರ್ಷದಿಂದ, ನಿಮಗೂ ಗೊತ್ತಿದೆ ಬ್ರ್ಯಾಂಡು ಎಷ್ಟು ಸಕ್ಸಸ್ ಆಗ್ತಾ ಇದೆ ಅಂತ. ಜಸ್ಟ್ ತಿಂಗಳಿಗೆ ನನ್ನ ಕಂಪನಿ ಮಾಲೀಕ ನನಗೆ ಅನ್ನ ಆಗ್ತಾ ಇರೋ ಕಂಪನಿಗೋಸ್ಕರ ಸಮಥಿಂಗ್ ಗಿವ್ ಬ್ಯಾಕ್, ಸ್ವಲ್ಪ ವಾಪಸ್ ಕೊಡಿ. ಒಂದು ಜಸ್ಟ್ ನಾನು ಹೇಳ್ತಾರೆ 5 ಶೇರು ಎಷ್ಟು? 20 ರೂಪಾಯಿ ಇತ್ತು ಶೇರು. 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. 50 ರೂಪಾಯಿ ನಿಮ್ಗೆ 15,000 ಸಂಬಳ ಬರ್ತಾ ಇದ್ರೆ 50 ರೂಪಾಯಿ ಒಂದು ಶೇರ್ ಅಂದರೆ 5 ಶೇರ್ ತಗೊಳ್ಳೋದಕ್ಕೆ 250 ರೂಪಾಯಿ ಖರ್ಚಾಗುತ್ತೆ. ತಿಂಗಳ 5 ಶೇರ್ಗಳನ್ನು ತಗೊಂಡು ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಹತ್ರ 900 ಶೇರ್ ಇರ್ತಾ ಇತ್ತು. 900 ಶೇರ್ದು ಇವತ್ತು ರೇಟ್ ನೀವು ಲೆಕ್ಕ ಮಾಡಿದ್ರೆ ಹತ್ರ ಇವತ್ತು ನಿಮ್ಮ ಹತ್ರ 36 ಲಕ್ಷ ನಿಮ್ಮ ಅಕೌಂಟಲ್ಲಿ ಇರಬೇಕಾಯ್ತು. ಬಟ್ ಇವತ್ತು ಸಹ ಅದೇ ದುಡ್ಡಿಗೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದೇ 20,000, 15,000, 30,000 ಸಂಬಳಕ್ಕೆ. ಲೇಬರ್ ಕ್ಲಾಸ್ ಮೈಂಡ್ ಸೆಟ್ಟಿಂದ ಹೊರಗಡೆ ಬನ್ನಿ. ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಬೇಕಂದ್ರೆ ಫಸ್ಟ್ ಫಿನಾನ್ಷಿಯಲ್ ನಾಲೆಜ್ನ ಗೇನ್ ಮಾಡಿ. ಸ್ವಲ್ಪ ದುಡ್ದಿರೋ ದುಡ್ಡನ್ನು ನಮಗೋಸ್ಕರ ದುಡಿತಾ ಇರೋ ಕಂಪನಿಗೋಸ್ಕರ ಇನ್ವೆಸ್ಟ್ ಮಾಡಿ. ಇದು ಈವನ್ ಐಚರ್ ಮೋಟರ್ಸ್ ಎಂಪ್ಲಾಯೀಸ್ಗೂ ಅಪ್ಲೈ ಆಗುತ್ತೆ. ಟಿ ವಿ ಎಸ್ ಅಂತಾನೆ ಅಲ್ಲ, ಐಚರ್ ರಾಯಲ್ ಎನ್ಫೀಲ್ಡಲ್ಲಿ ಅದೇ ಗ್ರೀಸ್ ಹಾಕ್ಕೊಂಡು ರಾಯಲ್ ಎನ್ಫೀಲ್ಡ್ ಬೈಕು EMI ಹಾಕೊಂಡು ತಗೊಂಡಿದ್ದಾರೆ. ಎಷ್ಟೋ ಜನ ರಾಯಲ್ ಎನ್ಫೀಲ್ಡಲ್ಲಿ ಕೆಲಸ ಮಾಡ್ತಾರೋ ಎಂಪ್ಲಾಯೀಸು ರಾಯಲ್ ಎನ್ಫೀಲ್ಡ್ ಬೈಕ್ ಇಟ್ಟಿದ್ದಾರೆ. ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಏನಾದ್ರು ಹೇಳಕ್ ಬಂದ್ರೆ ಶೇರ್ ಮಾರ್ಕೆಟ್ ಸ್ಕ್ಯಾಮು, ಜೂಜು, ಇವ್ರು ಯಾರೋ ಹೇಳಕ್ ಬಂದ್ರು ಅಂತಾರೆ. ಸತ್ಯನ ಹೇಳಿದ್ರೆ ಕೇಳಿಸ್ಕೊಳ್ಳೋರಿಲ್ಲ, ಸುಳ್ಳನ್ನ ಹೇಳಿದ್ರೆ ನೀವು ಕೆಲ್ಸಕ್ಕೆ ಹೋಗಿ ದುಡೀರಿ ಚೆನ್ನಾಗಿರಿ ಅಂದ್ರೆ ನಿಮ್ಗೆ ಗೊತ್ತಿದೆ ಅದರಿಂದ ನಾವು ಶ್ರೀಮಂತರಾಗಲ್ಲ ಅಂತ, ಅದನ್ನ ಸಕ್ಕದಾಗಿ ನಂಬ್ತಾರೆ. ಸ್ವಲ್ಪ ನೀವು ದುಡಿತಾ ಇರೋ ಕಂಪನಿ ಬೆಳೀತಾ ಇದೆಯಾ ನೋಡಿ, ಬೆಳೀತಾ ಇದ್ರು ಆ ಕಂಪನಿ ಮೇಲೆ ಹೂಡಿಕೆ ಮಾಡಿ. ಹೆಂಗೆ ಹೂಡಿಕೆ ಮಾಡೋದು? ಶೇರ್ಗಳು ತಗೊಳ್ಳಿ. ಸೊ ಎಷ್ಟೋ ಜನ ನಾನು ನೋಡಿದ್ದೀನಿ ಹ್ಯಾವೆಲ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹ್ಯಾವೆಲ್ಸ್ ಕಂಪ್ನಿ ಶೇರ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಹ್ಯಾವೆಲ್ಸ್ ಕಂಪ್ನಿಯಲ್ಲಿ ಇಷ್ಟೊತ್ತು ಅವರು ಒನ್ ಆಫ್ ದ ಪಾರ್ಟ್ನರ್ ಆಗ್ಬಿಡೋರು, ಇಲ್ಲ ಒಂದು ಫ್ರಾಂಚೈಸಿ ತಗೊಂಡ್ಬಿಡೋರು, ಒಂದು ಹ್ಯಾವೆಲ್ಸ್ ಒಂದು ಶೋರೂಮ್ ಇಡೋರು. ಬರೀ ದಿನಕ್ಕೆ 2 ಅವರ್ 3 ಅವರ್ ಮೊಬೈಲ್ ಯೂಸ್ ಮಾಡ್ತೀರಾ, ರೀಲ್ಸ್ ನೋಡ್ತೀರಾ, ಇನ್ನೇನೋ ಯೂಟ್ಯೂಬ್ ನೋಡ್ತೀರಾ. ದಿನಕ್ಕೆ 5-6 ಅವರ್ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಟೈಮ್ನ ಹಾಳು ಮಾಡಿ ಲೈಫ್ನು ಹಾಳು ಮಾಡ್ಕೊಂಡ್ಬಿಡಿ. ಬರೀ ನೀವು ಕಂಟೆಂಟ್ ನೋಡ್ತಾ ಇದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಯಾವಾಗ? ಟಿ ವಿ ಎಸ್ ಮೋಟರ್ಸ್ ಲಾಸ್ಟ್ 6 years ಬ್ಯಾಕ್ 270 ರೂಪಾಯಿ, ನೆನ್ಪಿಟ್ಕೊಳ್ಳಿ, 270 ರೂಪಾಯಿ ಇದ್ದಿದ್ದು ಇವತ್ತು 3,500 ರೂಪಾಯಿ. ಇವತ್ತು ಸಹ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಕಂಪನಿ. ಇವತ್ತು ಸಹ ಇವ್ರ ಬ್ರ್ಯಾಂಡು ಒನ್ ಆಫ್ ದ ವರ್ಲ್ಡ್ ಅಲ್ಲೇನೆ ಹೆಸರು ಮಾಡಿದೆ. ಟಿ ವಿ ಎಸ್ಗೆ ಪ್ರಪಂಚದಲ್ಲಿರೋ ಬೇಡಿಕೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ಡಿಮ್ಯಾಂಡ್ ಅರ್ಥ ಮಾಡ್ಕೊಳ್ಳಿ, ಸಪ್ಲೈ ಚೈನ್ ಅರ್ಥ ಮಾಡ್ಕೊಳ್ಳಿ. ಸೊ ದಿನ ಟಿ ವಿ ಎಸ್ ನೋಡ್ತೀರಾ ರೋಡ್ ಮೇಲೆ, ದಿನ ನೋಡಿದ್ದೆ ಟಿ ವಿ ಎಸ್ನ, ಬಟ್ ಅದರಿಂದ ದುಡ್ಡು ಬರಲಿಲ್ಲ. ಯಾಕಂದ್ರೆ ನಿಮ್ಮ ಯೋಚನೆ ಸರಿ ಇರಲಿಲ್ಲ. ಸತ್ಯ ಯಾವತ್ತು ಬಡವರಿಗೆ ಅರ್ಥ ಆಗಲ್ಲ, ಅದಕ್ಕೆ ಅವರು ಬಡವರಾಗೇ ಇರ್ತಾರೆ. ಸುಳ್ಳು ಬೇಗ ಅರ್ಥ ಆಗುತ್ತೆ, ಅದಕ್ಕೆ ಅವರು ಬಡವರಾಗೇ ಇರ್ತಾರೆ. ಆನ್ಲೈನಲ್ಲಿ ಬಂದ್ರು, ಯಾರೋ ವಿಡಿಯೋ ಮಾಡಿದ್ರು, ಆನ್ಲೈನಲ್ಲಿ ಕ್ಲಾಸ್ ಹೇಳ್ಕೊಡ್ತೀನಿ ಅಂದ್ರೆ ಮೇ ಬಿ ಸ್ಕ್ಯಾಮ್ ಆಲ್ಸೋ. ಒಳ್ಳೆಯವರೇ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಲ್ಲ, ತುಂಬ ನೋಡಿಕೊಂಡು ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಿ ಫೇಸ್ ಟು ಫೇಸ್ ಸಿಗಂಗಿದ್ರೆ ಮಾತ್ರ ಅಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡಿ, ಹೋಗಿ ಮೀಟ್ ಮಾಡಿ. ನಮ್ಮ ಟಿ ಡಿ ಅಕಾಡೆಮಿನೂ ಇವತ್ತು 1000 ಜನ ಬರ್ತಾರೆ ಪ್ರತಿ ಭಾನುವಾರ. ನೀವು ನಂಬ್ತಿರಲ್ಲ, ಹುಡ್ಕೊಂಡು ಹೌಸ್ಫುಲ್, ಸೀಟು ಸಿಗಲ್ಲ, ಅಷ್ಟು ಜನ ಬಂದು ಇಲ್ಲಿ ಪಾಠ ಕಲಿತಾ ಇದ್ದಾರೆ. ಆ್ಯಂಡ್ ಫ್ರೀ, ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪು ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನಿಮ್ಮನ್ನು ಬದಲಾಯಿಸ್ಬೇಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಬದಲಾಯಿಸೋಕೆ ಟ್ರೈ ಮಾಡ್ತಾನೆ, ಬಟ್ ನೀವು ಬದಲಾಗಲ್ಲ ಅಂದರೆ
ಏನು ಮಾಡೋಕ್ಕಾಗಲ್ಲ. ಆಪರ್ಚುನಿಟೀಸು ಸಿಗೋದು ತುಂಬ ಕಷ್ಟ. ಸಿಗ್ತಾ ಇದ್ದವಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಟಿ ವಿ ಎಸ್ ಮೋಟರ್ಸಲ್ಲಿ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಟಿ ವಿ ಎಸ್ ಮೋಟರ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಟಿ ವಿ ಎಸ್ ಮೋಟರ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದರೆ 1,64,000 ಕೋಟಿ ಮಾರ್ಕೆಟ್ ಕ್ಯಾಪ್. ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿದವಾಗ ಟಿ ವಿ ಸುಂದರ್ರಾಮ್ ಅಯ್ಯಂಗಾರ್ ಅವ್ರ ಹತ್ರನೂ ಏನು ತುಂಬ ದುಡ್ಡೇನಿರಲಿಲ್ಲ. ಅವರು ನಮ್ಮ ಥರನೇ ನಿಮ್ಮ ಥರನೇ ಜಸ್ಟ್ ನಾರ್ಮಲ್ ವ್ಯಕ್ತಿ. ಇವತ್ತು 1,64,000 ಕೋಟಿ ವರ್ತ್ ಕಂಪನಿನ ಕಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಈ ಕಂಪನಿ ಕಟ್ಟೋದಕ್ಕೆ 50 ವರ್ಷ ಆಗಿದೆ, 50 ಇಯರ್ಸ್ ತಗೊಂಡಿದ್ದಾರೆ. ಇವತ್ತು ಭಾರತದಲ್ಲೇ ಒನ್ ಆಫ್ ದ ಹೆಮ್ಮೆಯ ಕಂಪನಿ, ಒನ್ ಆಫ್ ದ ಟ್ರಸ್ಟ್ ವರ್ತಿ ಎಥಿಕ್ಸ್ ಉಳಿಸ್ಕೊಂಡಿರೋ ಕಂಪನಿ ಅಂದರೆ ಟಿ ವಿ ಎಸ್ ಮೋಟರ್ಸ್. ಮೇ ಬಿ ನೀವು ಹೇಳ್ಬೋದು ಅಲ್ಲಿರೋ ಹೊಸೂರಲ್ಲಿರೋ ಎಂಪ್ಲಾಯೀಸ್ ನಮ್ಗೆ ಅಷ್ಟೇ ಸ್ಯಾಲ್ರಿ ಬರ್ತಾ ಇದೆ, ನಮ್ಗೆ ಏನೂ ವರ್ಕೌಟ್ ಆಗ್ತಾ ಇಲ್ಲ. ಸೊ ಪಾಲಿಸೀಸ್ ಇದೆ, ಗೌರ್ಮೆಂಟ್ ಪಾಲಿಸೀಸ್ ಹಂಗಿದೆ. GST ಕಟ್ಟಬೇಕು ಅವರು. ಸೊ ಡೆಫಿನೆಟ್ಲಿ ಸೊ ಆಸ್ ಎ ಎಂಪ್ಲಾಯ್ ಆಗಿ ನಿಮ್ಗೆ ಬರ್ತಾ ಇರೋ 15-20 ಸಾವಿರ ಸಂಬಳನ ನೀವು ಕಂಪ್ಲೀಟ್ಲಿ ವಾಶ್ ಔಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಸಫರ್ ಆಗ್ತೀರಾ. ಬಿಕಾಸ್ ನೀವು 1 ರೂಪಾಯಿನೂ ಉಳ್ಸೋಕ್ಕಾಗಲ್ಲ. ನಿಮ್ಗೆ ಬರ್ತಾ ಇರೋ ಸ್ಯಾಲ್ರಿಯಲ್ಲಿ 80% ನೀವು ಖರ್ಚು ಮಾಡಿ, 20% ಆದರೂ ಫ್ಯೂಚರ್ಗೋಸ್ಕರ ಉಳಿಸಿ. ಈ ಕಂಪನಿ ಲಾಭಾಂಶ ಇದಕ್ಕೆ ಟರ್ನ್ ಅರೌಂಡ್ ಬಂದಿದ್ದು ಯಾವಾಗ ಅಂತ ಚೆಕ್ ಮಾಡಿದ್ರೆ ಲಾಸ್ಟ್ 10 ಇಯರ್ಸಲ್ಲಿ ದಟ್ ವೆರಿ ಬಿಗ್ ಟರ್ನ್ ಅರೌಂಡ್. ಇಫ್ ಯು ಸಿ ದ PE ರೇಷಿಯೋ, ಇಫ್ ಯು ಸಿ ದ ಶೇರ್ ಪ್ರೈಸ್ ಆ್ಯಂಡ್ ಲೆಟ್ ಮಿ ಸಿ ಮಾರ್ಕೆಟ್ ಕ್ಯಾಪ್ ಬೈ ಸೇಲ್ಸ್, ಎವ್ರಿಥಿಂಗ್ ಈಸ್ ಗ್ರೋಯಿಂಗ್. ಎಲ್ಲನೂ ಬೆಳೀತಾ ಇದೆ. ಮೇನ್ ಥಿಂಗ್ ನನಗೆ ಇಲ್ಲಿ ಕಾಂಪಿಟೇಟರ್ಸ್ ಯಾರ್ಯಾರು ಇದ್ದಾರೆ ಅಂದರೆ ಬಜಾಜ್, ಐಚರ್, ಏತರ್ ಸಹ ಇವ್ರು ಕಾಂಪಿಟೇಟರ್ ಆಗಿದ್ದಾರೆ. ಆ್ಯಂಡ್ ಇವ್ರದ್ದು ನೆಟ್ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ನೋಡಿದ್ರೆ ಸೊ ಸ್ಲೋಲಿ 2023ಇಂದನೂ ಜಂಪ್ ಆಗ್ತಾನೆ ಇದೆ, ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಇಯರ್ ಆನ್ ಇಯರ್ ಪ್ರಾಫಿಟ್ ನೀವು ನೋಡಕ್ಕೆ ಹೋದರೆ 2020ವರೆಗೂ ಈ ಕಂಪನಿ, ಸೊ 2015-16 ಒಂದು 300 ಕೋಟಿ ಲಾಭ ಮಾಡ್ತಾ ಇರೋವಂಥ ಕಂಪನಿ 2020 ಆಗಸ್ಟಲ್ಲಿ 600 ಕೋಟಿ ಲಾಭ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, 600 crores. 2021-22 ಅಲ್ಲಿ ಯು ಕ್ಯಾನ್ ಸಿ ದೇರ್ ಇಸ್ ಅ ಗ್ರಾಜುವಲ್ ಚೇಂಜ್, ಗ್ರಾಜುವಲ್ ಇಂಪ್ರೂವ್ಮೆಂಟ್. ಆ್ಯಂಡ್ 2023 ಅಷ್ಟರಲ್ಲಿ 600 ಕೋಟಿ ಲಾಭ ಇದ್ದಿದ್ದು 1,300 ಕೋಟಿಗೆ ಬಂದ್ಬಿಡ್ತು. ಸೊ ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್. 300 ಕೋಟಿ ಲಾಭ ಮಾಡ್ತಾ ಇರೋವಂಥ ಕಂಪನಿ 10 ವರ್ಷದಲ್ಲಿ 3,000 ಕೋಟಿ ಲಾಭ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. 300 ಕೋಟಿ ಲಾಭ ಎಲ್ಲಿ, 3,000 ಕೋಟಿ ಲಾಭ ಎಲ್ಲಿ? ಡೆಫಿನೆಟ್ಲಿ ಶೇರ್ ಪ್ರೈಸ್ ಏನಾಗುತ್ತೆ? 300 ಕೋಟಿ ಮಾಡ್ತಾ ಇರೋ ಕಂಪ್ನಿ 3,000 ಕೋಟಿ ಲಾಭ ಮಾಡಿದ್ರೆ ಶೇರ್ ಪ್ರೈಸು 300 ರೂಪಾಯಿ ಇರೋದು 3,000ಕ್ಕೆ ಹೋಗಲೇಬೇಕು, ಹೋಗೇ ಬಿಡ್ತು. ಮುಂದಿನ ದಿನಗಳಲ್ಲಿ ಈ ಕಂಪನಿ ಭವಿಷ್ಯ ಹೇಗಿದೆ ನಿಮ್ಗೆ ಗೊತ್ತಿದೆ. ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಥನಾಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದರಿಂದ ಇಂಜಿನ್ ಅಫೆಕ್ಟ್ ಆಗ್ತಾ ಇದೆ. ತುಂಬ ಜನ EV 2 ವೀಲರ್ಸ್, EV ಕಾರ್ಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ TVS ಅವ್ರದ್ದು iQube ಅಂತ ಒಂದು ಮಾಡೆಲ್ ಇದೆ, ಎಲೆಕ್ಟ್ರಿಕಲ್ ಪ್ಲಾಟ್ಫಾರ್ಮ್. ಅದರಲ್ಲೇ ಒಂದು 2-3 ಮಾಡಲ್ ಇದೆ TVS iQube. ಒನ್ ಆಫ್ ದ ಹೈಯೆಸ್ಟ್ ರೇಂಜ್ ಕೊಡುವಂಥ ಗಾಡಿ, ಮೋಸ್ಟ್ ಸ್ಟೇಬಲ್ ಟ್ರಸ್ಟ್ ವರ್ತಿ ಗಾಡಿ TVS. ಅದರ ಸೇಲ್ಸ್ ಸಹ ಲಾಸ್ಟ್ 2 ಮಂತ್ಸಲ್ಲಿ ಡಬಲ್ ಆಗಿದೆ. ಕರೋನಾ ಟೈಮಲ್ಲಿ ಸುಮ್ಮನೆ 1 ಲಕ್ಷ ಹಾಕಿದ್ರೆ ಇವತ್ತು 12 ಲಕ್ಷ ಇರ್ತಾ ಇತ್ತು. 10 ಲಕ್ಷಕ್ಕೆ ಶೀಟ್ ಮನೆ ಕಟ್ಕೊಂಡೆ ಸರ್ ಕರೋನಾ ಟೈಮಲ್ಲಿ ಅಂದರು. 10 ಲಕ್ಷಕ್ಕೆ ಶೀಟ್ ಮನೆ ತಗೊಳ್ಳೋ ಬದಲು, ಶೀಟ್ ಮನೆ ಕಟ್ಟೋ ಬದಲು ಅದೇ ನಿಮ್ಮ ಕಂಪನಿ ನಿಮ್ಗೆ ಅನ್ನ ಹಾಕೋ ಕಂಪನಿ ಮೇಲೆ 10 ಲಕ್ಷ ಹಾಕಿದ್ರೆ ಇವತ್ತು ನಿಮ್ಮ ಹತ್ರ 1,20,20 ಲಕ್ಷ ಇರ್ತಾ ಇತ್ತು. ಒಳ್ಳೆ ಹೊಸೂರಲ್ಲಿ 2 BHK 3 BHK ಫ್ಲಾಟಲ್ಲಿ ಇರ್ತಾ ಇದ್ರಿ. ಒಬ್ಬರು ಬೆಳಿಬೇಕು ಅಂದರೆ ಬೆಳೀತಾ ಇರೋರ ಜೊತೆ, ಬೆಳೆದಿರೋರ ಜೊತೆ ನೀವು ಸೇರ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಚೆನ್ನಾಗಿ ಕಲೀರಿ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ. TVS ಮೋಟರ್ ಇಸ್ ಅನ್ ಎಕ್ಸಲೆಂಟ್ ಕಂಪನಿ ಅಟ್ ಪ್ರೆಸೆಂಟ್. ಆನ್ ಪೇಪರ್, ಆಫ್ ಪೇಪರ್ ಮೇಲೂ ಇದು ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಈ ಲಾಸ್ಟ್ 6 ಇಯರ್ಸಲ್ಲಿ ನೋಡಿರೋಂಥ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡೀಸೆಂಟ್ CAGR ಕೊಡುವಂಥ ಕಂಪನಿ ಅಂತ ಹೇಳ್ಬೋದು. ಸೊ ಕೀಪ್ ಇನ್ವೆಸ್ಟಿಂಗ್ ಇನ್ ದ ಮಾರ್ಕೆಟ್ಸ್. ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಐ ಆಮ್ ನಾಟ್ ರೆಕಮೆಂಡಿಂಗ್ TVS ಸ್ಟಾಕ್ನ ಬೈ ಮಾಡಿ ಅಂತ ನಾನು ರೆಕಮೆಂಡೇಶನ್ ಅಂತೂ ಕೊಡ್ತಾ ಇಲ್ಲ. ಬಟ್ ಇಟ್ಸ್ ಅ ವೆರಿ ಗುಡ್ ಕಂಪನಿ ಆನ್ ಪೇಪರ್, ಆಫ್ ಪೇಪರ್ ಅಂತ ಹೇಳ್ಬೋದು. ಸೊ ಒಬ್ಬ ವ್ಯಕ್ತಿ 25 ವರ್ಷಕ್ಕೆ TVS ಕಂಪನಿ ಇಲ್ಲ ಐಚರ್ ಮೋಟರ್ಸ್ ಇಲ್ಲ ಎನಿ ಕಂಪನಿಗೆ ಹೋಗಿ ಸೇರ್ಕೊಂಡ್ರೆ ನೀವು 60 ವರ್ಷ ಅಂದರೆ ಸಾಯೋವರೆಗೂ ದುಡಿದ್ರೂ ಸಹ ನೀವು ಒಂದು 50 ಲಕ್ಷನೂ ಕೂಡಿಡೋಕ್ಕಾಗಲ್ಲ. ಬಿಕಾಸ್ ಆಫ್ ವೇರಿಯಸ್ ಕಮಿಟ್ಮೆಂಟ್ಸ್, ವೇರಿಯಸ್ ಫ್ಯಾಕ್ಟರ್ಸ್, ಬಿಕಾಸ್ ಆಫ್ ಎಷ್ಟು ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದನ್ನೇ ಒಂದು ಪ್ರಾಪರಾಗಿ ಜ್ಞಾನ ಸಂಪಾದನೆ ಮಾಡಿ. ಯಾವ ಕಂಪನಿ ಬೆಳೀತಾ ಇದೆಯಾ, ನೀವು ಕೆಲಸ ಮಾಡ್ತಾ ಇರೋ ಕಂಪ್ನಿ ಬೆಳೀತಾ ಇದೆಯಾ, ನೀವು ಕೆಲಸ ಮಾಡ್ತಾ ಇರೋ TVS ಆಗಲಿ, ರಾಯಲ್ ಎನ್ಫೀಲ್ಡ್ ಆಗಿ ಕಂಪ್ನಿ ಬೆಳೀತಾ ಇದೆಯಾ, ಬೆಳೀತಾ ಇದ್ದರೆ ಆ ಕಂಪ್ನಿ ಮೇಲೆ ಹೂಡಿಕೆ ಮಾಡಿ. ಇಲ್ಲ ನೆಕ್ಸ್ಟ್ ಯಾವುದೋ ಬೇರೆ ಕಂಪ್ನಿ ಬರ್ತಾ ಇದೆ, ಆ ಕಂಪ್ನಿ ಬೆಳೀತಾ ಇದೆಯಾ, ಹೂಡಿಕೆ ಮಾಡಿ. ಹೂಡಿಕೆ ಮಾಡೋದಕ್ಕೇನು, ಶೇರ್ ತಗೊಳ್ಳಿ. ಶೇರು ಇದು ಒಂದು ಆಸ್ತಿ ಇದ್ದಂಗೆ.
ಸೊ ಧೈರ್ಯವಾಗಿ ಇನ್ವೆಸ್ಟ್ ಮಾಡಿ. ಸೊ ಡೆಫಿನೆಟ್ಲಿ ನೀವು 60 ಇಯರ್ಸ್ ಆಗೋಷ್ಟರಲ್ಲಿ ಜಸ್ಟ್ ನೀವು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ರು, ನೀವು ರಿಟೈರ್ಡ್ ಆಗೋಷ್ಟರಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಂಡು ಒಳ್ಳೆ ಕಾರ್ ತಗೊಳ್ಳೋಷ್ಟು ದುಡ್ಡಾದರೂ ಇರ್ತದೆ ಅಂತ ಹೇಳ್ಬೋದು. ಸೊ ಈ ನಾಲೆಜ್ನ ಪಡ್ಕೋಬೇಕಂದ್ರೆ ನಮ್ಮ TD ಅಕಾಡೆಮಿ 10 ಬ್ರಾಂಚ್ ಇದೆ, ಕನ್ನಡದಲ್ಲೇ ಹೇಳ್ಕೊಡ್ತೀವಿ. ಬೆಂಗಳೂರಿನಲ್ಲಿ 5 ಬ್ರಾಂಚ್ ಇದೆ, ಆಲ್ ಓವರ್ ದ ಸ್ಟೇಟ್ 10 ಬ್ರಾಂಚ್ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಬಂದು ಅಟೆಂಡ್ ಮಾಡಿ ಬುದ್ಧಿವಂತಿಕೆ ಬೆಳೆಸ್ಕೊಂಡು ಹಣ ಸಂಪಾದನೆ ಮಾಡೋ ದಾರಿನ ಕಂಡಿಡಿರಿ. ಬರೀ ಗೋಲ್ಡು ರಿಯಲ್ ಎಸ್ಟೇಟ್ ಅಂತಾನೆ ಒದ್ದಾಡೋ ಅಂತ ಮಿಡಲ್ ಕ್ಲಾಸ್ ಜನಗಳಿಗೆ ನಾನು ಹೇಳೋದು, ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲೂ ಸ್ವಲ್ಪ ದುಡ್ಡನ್ನು ಹೂಡಿಕೆ ಮಾಡಿ. ಬರೀ 4% ಜನ ಅಷ್ಟೇ ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು. 96% ಜನ ಇನ್ನು ಅದೇ ಲೈಫ್ ಸ್ಟೈಲಲ್ಲಿ ಇದ್ದೀರಾ. ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳಿ, ಜ್ಞಾನ ಸಂಪಾದನೆ ಮಾಡಿ, ಹಣ ಆಟೋಮೆಟಿಕಲಿ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.